press the bell icon on the YouTube app and never miss another update. ಫಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಚಾಪ್ಟರಲ್ಲಿ ನಾವು ರ್ಯಾಷನಲ್ ನಂಬರ್ಸ್ ಚಾಪ್ಟರಲ್ಲಿ ಏನೇನು ನೋಡಿದ್ವಿ, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್ ಅಂದರೆ ಏನು, ಹೋಲ್ ನಂಬರ್ಸ್ ಅಂದರೆ ಏನು, ನ್ಯಾಚುರಲ್ ನಂಬರ್ಸ್ಗಳಂದರೆ ಏನು, ಇದೆಲ್ಲ ನಂಬರ್ ಸಿಸ್ಟಮ್ಗಳ ಬಗ್ಗೆ ನೋಡ್ತಾ ಬಂದಿದ್ವಿ, ಹೌದಾ? ಸೊ ಹಾಗೆಯೇ ಯಾವುದಾದ್ರು ಒಂದು ನಂಬರ್, ಎನಿ ನಂಬರನ್ನು ಕನ್ಸಿಡರ್ ಮಾಡಿ, ಲೆಟ್ ದಟ್ ಬಿಟ್ಟು 2 ಅನ್ನೋ ಒಂದು ನಂಬರನ್ನು ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಏನು ಸಿಕ್ಕತ್ತಲ್ಲ, ಆ ನಂಬರನ್ನು ನಾವೇನಂತ ಕರಿಬೋದು? If a number multiplied by same number, then the product obtained we call as square number ಅಂತ ಹೇಳ್ಬೋದಾ? ಯಾವುದಾದ್ರು ಒಂದು ನಂಬರ್ ಕನ್ಸಿಡರ್ ಮಾಡಿ, 2, 3, 4 ಅಥವಾ 1, 0, ಯಾವುದೋ ಒಂದು ನಂಬರನ್ನು ಅದೇ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆ ಪ್ರಾಡಕ್ಟ್ ಏನು ಸಿಕ್ಕತ್ತಲ್ಲ, ಆ ನಂಬರನ್ನು ನಾವು ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿ ಕರಿಬೋದು, ಹೌದಾ? ಇಫ್ 3 is multiplied by 3 itself, we get a product 9, then 9 is called a square number. Can 9 be the square number? And 4 is multiplied by 4, the product is 16, then 16 is a square number. ಸ್ಕ್ವೇರ್ ನಂಬರ್ ಅಂತ ಹೇಳಿದ್ರೆ ಯಾವುದೋ ಒಂದು ನಂಬರನ್ನು ಅದೇ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಪ್ರಾಡಕ್ಟ್ ಸಿಕ್ಕುತ್ತೆ, ಆ ಪ್ರಾಡಕ್ಟ್ಸನ್ನು ನಾವು ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಐದರ್ 0 ಆಗಿರ್ಬೋದು, 0 into 0 0, 1 into 1 is 1. ಹಾಗೆ ಯಾವುದೇ ನಂಬರ್ ತಗೊಳ್ಳಿ, ಆ ನಂಬರನ್ನು ಅದೇ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಪ್ರಾಡಕ್ಟ್ ಸಿಕ್ಕುತ್ತೆ, ದೋಸ್ ಪ್ರಾಡಕ್ಟ್ ಇಸ್ ನೋನ್ ಆಸ್ ಸ್ಕ್ವೇರ್ ನಂಬರ್ಸ್. ಸೊ ಇವತ್ತಿನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಕ್ವೇರ್ ನಂಬರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಕ್ವೇರ್ ನಂಬರ್ಸ್ or squares and square roots. Square roots ಸದ್ಯಕ್ಕೆ ಬೇಡ, ಆಮೇಲೆ ನೋಡ್ತಾ ಹೋಗೋಣ. Squares and square roots. So your next chapter is square numbers or squares and square roots. ಸ್ಕ್ವೇರ್ ನಂಬರ್ಸ್ ಅಂತ ಏನಂತ ಹೇಳಿದ್ವಿ ನಾವು, ಯಾವುದೇ ಒಂದು ನಂಬರನ್ನು ಕನ್ಸಿಡರ್ ಮಾಡಿ ಆ ನಂಬರನ್ನು ಅದೇ ನಂಬರ್ ಜೊತೆ ನಾವು ಮಲ್ಟಿಪ್ಲೈ ಮಾಡ್ತಾ ಹೋದಾಗ ನಮಗೇನು ನಂಬರ್ ಸಿಕ್ಕುತ್ತೆ ಅದನ್ನು ನಾವು ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ 1 ಈಸ್ ಮಲ್ಟಿಪ್ಲೈಡ್ ಬೈ 1, ವಿ ಗೆಟ್ ಎ ಪ್ರಾಡಕ್ಟ್ 1. 2 cross 2 or 2 is multiplied by 2, it is 4. ನಾವಿದನ್ನು ಹೀಗೂ ಬರಿಬೋದಾ? 1 square, 2 square ಹೀಗೂ ಬರಿಬೋದಲ್ವಾ? 2 square ಅಂದರೆ ಅರ್ಥ 2 cross 2, 2 into 2, 2 is multiplied by 2. 3 cross 3, 3 3s are 9, that is 3 square. 4 cross 4 is 16, that is 4 square. ಹಾಗೆ 5 5s are 25, it is 5 square. ಯಾವುದೋ ಒಂದು ನಂಬರನ್ನು ಅದೇ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಕ್ಕುವಂಥ ಪ್ರಾಡಕ್ಟ್ಸನ್ನು ನಾವು ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. 10ವರೆಗೂ ಸ್ಕ್ವೇರ್ ನಂಬರ್ಸ್ಗಳನ್ನು ಬರ್ಕೊಳ್ಳೋಣ. 1 square is 1, 2 square is 4, 3 square is 9, 4 square is 16, 5 square is 25, 6 square, 6 6 are 36, 7 square is 49, 7 into 7, 8 square is 8 8s are 64, 9 9s are 81 and 10 10s are 100. ಇದಿಷ್ಟು 1 ಇಂದ 10 ವರೆಗಿನ ಸ್ಕ್ವೇರ್ ನಂಬರ್ಸ್ಗಳು. ಈ ಸ್ಕ್ವೇರ್ ನಂಬರ್ಸ್ಗಳನ್ನು ನಾವು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಸ್ಕ್ವೇರ್ ನಂಬರ್ಸ್ ಆರ್ ನಥಿಂಗ್ ಬಟ್ ಪರ್ಫೆಕ್ಟ್ ಸ್ಕ್ವೇರ್ಸ್. perfect squares. Square numbers are nothing but perfect squares. ಇದಕ್ಕೂ ಪ್ರಾಪರ್ಟೀಸ್ ಇರುತ್ತೆ. Properties of perfect squares. Properties of perfect squares.
ಫಸ್ಟ್ ಪ್ರಾಪರ್ಟಿ ಏನೇನಿದೆ ಅಂತ ಹೇಳಿದ್ರೆ, ಇಫ್ ದ ಯೂನಿಟ್ ಪ್ಲೇಸ್ ಡಿಜಿಟ್, if the unit place digit consists ಯೂನಿಟ್ ಪ್ಲೇಸಲ್ಲಿ ಯಾವ್ಯಾವ ಡಿಜಿಟ್ ಇರಬೇಕು ಅಂತ ಹೇಳಿದ್ರೆ, ಇಲ್ಲಿ ಏನೇನಿದೆ, ಯೂನಿಟ್ ಪ್ಲೇಸಲ್ಲಿ 1, 4, 9 ಆ್ಯಂಡ್ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 6, 5, 6, 9, 4, 1, 0. ಜಸ್ಟ್ ಯೂನಿಟ್ ಪ್ಲೇಸಲ್ಲಿರೋ ನಂಬರ್ಸ್ಗಳನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಹೋಗಿ. 1, 4, 9, 6, 5, 6, 9, 4, 1 ಆ್ಯಂಡ್ 0. ಹೌದಾ? ನಂಬರ್ಸ್ಗಳನ್ನು ಬರ್ಕೊಳ್ಳೋಣ. 1, ಯಾವುದಿದೆ ನಂಬರ್ಸ್? 1, ನೆಕ್ಸ್ಟ್ ಯೂನಿಟ್ ಡಿಜಿಟ್ಸ್ ಅಷ್ಟೇ. 4, 9, 6, 5 ಆ್ಯಂಡ್ 0. ಇದಿಷ್ಟು ಯೂನಿಟ್ ಪ್ಲೇಸಲ್ಲಿರೋ ಡಿಜಿಟ್ಸ್. ಹೌದಾ? ಅಗೇನ್ ರಿಪೀಟ್ ಆಗ್ತಾ ಹೋಗಿದೆ. 6 ಇದೆ, 9 ಇದೆ, 4 ಇದೆ, 1 ಆಲ್ರೆಡಿ ಬರ್ದಿದ್ದೀವಿ ಆ್ಯಂಡ್ 0 ಇದೆ. ಹೌದು ತಾನೆ? ಇದಿಷ್ಟು ಯೂನಿಟ್ ಪ್ಲೇಸಲ್ಲಿರೋ ಡಿಜಿಟ್ಸ್ಗಳು. ಎಲ್ಲಿಂದ? 1 ಸ್ಕ್ವೇರಿಂದ 10 ಸ್ಕ್ವೇರ್ವರೆಗೂ ನಾವು ಸ್ಕ್ವೇರ್ ನಂಬರ್ಸ್ಗಳನ್ನು ಬರ್ಕೊಂಡಿದ್ದೀವಿ. ಇಲ್ಲಿ ಯಾವುದ್ಯಾವುದು ಯೂನಿಟ್ ಡಿಜಿಟಲ್ಲಿ ನಂಬರ್ಸ್ ಇದೆ, ಡಿಜಿಟ್ಸ್ ಇದೆ, ನಾವು ಅದನ್ನು ಬರ್ಕೊಂಡಿದ್ದೀವಿ. If the unit place digit consists 1, 4, 9, 6, 5 and 0, then the given number may be or may not be the perfect square. May be or may not be the perfect square. ಇದರ ಅರ್ಥ, ನಿಮಗೆ ನೆಕ್ಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳಲ್ಲಿ ಯಾವುದೋ ಒಂದಿಷ್ಟು ನಂಬರ್ಸ್ಗಳನ್ನು ಕೊಡ್ತಾರೆ. ನಂಬರ್ಸ್ಗಳನ್ನು ಕೊಟ್ಟು ಇದು ಪರ್ಫೆಕ್ಟ್ ಸ್ಕ್ವೇರ್ಸ್ ಹೌದೋ ಇಲ್ಲೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ನಮಗಿಲ್ಲಿ 10ವರೆಗೂ ಪರ್ಫೆಕ್ಟ್ ಸ್ಕ್ವೇರ್ಸ್ ಗೊತ್ತು, ಬೇಡ ನಾವು ಇವನ್ 20ವರೆಗೂ ಪರ್ಫೆಕ್ಟ್ ಸ್ಕ್ವೇರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಬೈ ಹ್ಯಾಡ್ ಮಾಡಿದ್ರೆ ಅಪ್ ಟು 20ವರೆಗೂ ಪರ್ಫೆಕ್ಟ್ ಸ್ಕ್ವೇರ್ಸ್ಗಳನ್ನು ಈಸಿಯಾಗಿ ಹೇಳ್ಬೋದು. ಬಟ್ ಇನ್ ಕೇಸ್ 4 ಡಿಜಿಟ್ಸ್ ನಂಬರ್, 5 ಡಿಜಿಟ್ಸ್ ನಂಬರ್ಗಳು ಬಂದಾಗ ನಾವು ಅದನ್ನು ಬೇಗ ಹೇಳಲಿಕ್ಕಾಗೋದಿಲ್ಲ, ಇದು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಇಲ್ಲೋ ಅಂತ. ಸೊ ಈ ಪ್ರಾಪರ್ಟಿ ಮೇಲೆ ನಾವು ಅದು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಅಲ್ಲೋ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 11 ಸ್ಕ್ವೇರ್ ಇಸ್ 121 ಅಥವಾ ನೆಕ್ಸ್ಟು 396 ಅಂತ ಏನೋ ಒಂದಿಷ್ಟು ನಂಬರ್ಸ್ಗಳನ್ನು ಕೊಟ್ಟು ಇದು ಪರ್ಫೆಕ್ಟ್ ಸ್ಕ್ವೇರ್ಸ್ ಹೌದೋ ಇಲ್ಲೋ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. 121 ಇದೆ ನಂಬರ್. ಇಲ್ಲಿ ಯೂನಿಟ್ ಡಿಜಿಟಲ್ಲಿ ಯಾವ ನಂಬರ್ ಇದೆ? 1's ಪ್ಲೇಸ್, 10's ಪ್ಲೇಸ್, 100's ಪ್ಲೇಸ್. ಹೌದಾ? ಯೂನಿಟ್ ಪ್ಲೇಸಲ್ಲಿ 1 ಅನ್ನೋ ನಂಬರ್ ಇದೆ. ಇಲ್ಲಿ ನಾವು ಬರ್ಕೊಂಡಿರೋದ್ರಲ್ಲಿ 1 ಅನ್ನೋ ನಂಬರ್ ಇದೆ. ಹೌದಾ? ಸೊ 1 ಅನ್ನೋದು ಯೂನಿಟ್ ಡಿಜಿಟಲ್ಲಿ ಇತ್ತು ಅಂದರೆ ದೆನ್ ಇಟ್ ಮೇ ಬಿ ಆರ್ ಮೇ ನಾಟ್ ಬಿ ದ ಪರ್ಫೆಕ್ಟ್ ಸ್ಕ್ವೇರ್. 121 ಅನ್ನೋದು 11 ಪರ್ಫೆಕ್ಟ್ ಸ್ಕ್ವೇರ್. ಸೊ 121 ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಮೇ ಬಿ ಆರ್ ಮೇ ನಾಟ್ ಬಿ ಅಂತ ಹೇಳಿದ್ವಿ. ಯಾಕೆ? 1 ಅನ್ನೋದು ಯೂನಿಟ್ ಡಿಜಿಟಲ್ ಇದೆ. ಸೊ 11 ಸ್ಕ್ವೇರಿನ ಪರ್ಫೆಕ್ಟ್ ಸ್ಕ್ವೇರು 121 ಅಂತ ಏನೋ ಹೇಳಿದ್ವಿ. ಬಟ್ ಇನ್ ಕೇಸ್ ಅವರು 131 ಅಂತ ಕೊಟ್ಟರು ಅಥವಾ 141 ಅಂತ ಹೇಳಿ ಕೊಟ್ಟರು, ಅವಾಗ ಏನಂತ ಹೇಳೋಕ್ಕಾಗುತ್ತೆ? 1 ಏನೋ ಯೂನಿಟ್ ಪ್ಲೇಸಲ್ಲಿದೆ. ಇಲ್ಲಿ ನಾವು ಹೇಳಿದ್ವಿ 1 ಅನ್ನೋದು ಯೂನಿಟ್ ಪ್ಲೇಸಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ಬೋದು ಅಥವಾ ಹೇಳ್ದೇನೋ ಇರ್ಬೋದು. 121ಅಲ್ಲಿ 1 ಯೂನಿಟ್ ಪ್ಲೇಸಲ್ಲಿದೆ, ಸೊ ಅದನ್ನು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳಿದ್ವಿ ಆ್ಯಂಡ್ 11 ಸ್ಕ್ವೇರ್ ಇಸ್ 121. ಬಟ್ 131ಅಲ್ಲಿ 1 ಯೂನಿಟ್ ಪ್ಲೇಸಲ್ಲಿದೆ, ಬಟ್ 131 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯೂನಿಟ್ ಪ್ಲೇಸಲ್ಲಿ ನಿಮಗೆ 1, 4, 9, 6, 5 ಅಥವಾ 0 ಇದಿಷ್ಟು ಡಿಜಿಟ್ಸಲ್ಲಿ ಯಾವುದಾದ್ರು ಯೂನಿಟ್ ಪ್ಲೇಸಲ್ಲಿ ನಿಮಗೆ ಆ ನಂಬರ್ ಸಿಕ್ಕರೆ ನೀವು ಅದನ್ನು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಇಲ್ಲೋ ಅಂತ ಹೇಳಿ ಬೇಗ ಫೈಂಡ್ ಔಟ್ ಮಾಡ್ಬೋದು. ಅದೇ ಥರ ಇನ್ನೊಂದು ಪ್ರಾಪರ್ಟಿ, ಇಫ್ ದ ಯೂನಿಟ್ digit consists, if the unit digit consists 2, 3, 7 and 8. If the unit digit consists 2, 3, 7 and 8, then the given number
then the given number is not a perfect square. Is not a perfect square. ಇಲ್ಲೇನು ಹೇಳುತ್ತೆ ಅಂತ ಹೇಳಿದ್ರೆ ಯೂನಿಟ್ ಪ್ಲೇಸಲ್ಲಿ ಯಾವುದೇ ನಂಬರ್ಸ್ ಇದ್ರೂ 2, 3, 7, 8 ಯಾವ್ದಾದ್ರು ಡಿಜಿಟ್ ಬಂದ್ರೂ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಫಾರ್ ಎಕ್ಸಾಂಪಲ್ 237 ಯಾವ್ದಾದ್ರು ನಂಬರ್ಸ್ ಆಗಿರ್ಬೋದು, 368, 122 ಅಥವಾ 687 ಯಾವ್ದಾದ್ರು ನಂಬರ್ಸ್ಗಳನ್ನು ಕನ್ಸಿಡರ್ ಮಾಡಿ ಯೂನಿಟ್ ಪ್ಲೇಸಲ್ಲಿ 7, 8, 2, 7 ಅಥವಾ 3 ಇದಿಷ್ಟರಲ್ಲಿ ಯಾವುದೇ ಡಿಜಿಟು 2, 3, 7, 8 ಇದಿಷ್ಟು ನಂಬರ್ಸು ಯೂನಿಟ್ ಪ್ಲೇಸಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೂ ಪರ್ಫೆಕ್ಟ್ ಸ್ಕ್ವೇರ್ ಆಗೋದಿಲ್ಲ. ಇದು ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್, ಯೂನಿಟ್ ಡಿಜಿಟಲ್ಲಿ 1, 4, 9, 6, 5, 0 ಯಾವ್ದಾದ್ರು ನಂಬರ್ಸ್ ಬಂತು ಅಂತ ಹೇಳಿದ್ರೆ ಮೇ ಬಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು ಅಥವಾ ಆಗದೇನೂ ಇರ್ಬೋದು. ಬಟ್ ಇಲ್ಲಿ ಮಾತ್ರ 2, 3, 7 and 8 ಯಾವ ಕಾರಣಕ್ಕೂ ಯೂನಿಟ್ ಡಿಜಿಟಲ್ಲಿ ಈ ನಂಬರ್ಸ್ಗಳು ಬರೋ ಹಾಗಿಲ್ಲ. ಇನ್ ಕೇಸ್ 2, 3, 7, 8 ನಿಮಗೆ ಯೂನಿಟ್ ಪ್ಲೇಸಲ್ಲಿ ಆ ನಂಬರ್ಸ್ಗಳು ಕಾಣ್ತು ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಬಿ ದ ಪರ್ಫೆಕ್ಟ್ ಸ್ಕ್ವೇರ್. ಅದು ಪರ್ಫೆಕ್ಟ್ ಸ್ಕ್ವೇರೇ ಅಲ್ಲ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಮೇ ಬಿ ಆರ್ ಮೇ ನಾಟ್ ಬಿ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳೋದಕ್ಕೆ. If the given number consists even zeros, then that number may or may not be the perfect square. May or may not be the perfect square. ಯಾವ್ದಾದ್ರು ಒಂದಿಷ್ಟು ನಂಬರ್ಸ್ಗಳನ್ನು ಕೊಟ್ಟಿರ್ತಾರೆ, ಆ ನಂಬರ್ಸ್ಗಳಲ್ಲಿ 100 ಹೌದಾ, 100 ಅಂತ ಹೇಳಿ ಒಂದು ನಂಬರ್ ಇದೆ. ಎಷ್ಟು ಝೀರೋಸ್ ಇದೆ? 2 zeros ಇದೆ. 2 is an even number. ಸೊ ಇನ್ ಕೇಸ್ ಕೊಟ್ಟಿರೋ ನಂಬರಲ್ಲಿ ಈವನ್ ಝೀರೋಸ್ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಮೇ ಆರ್ ಮೇ ನಾಟ್ ಬಿ ಅಂತ ಹೇಳಿ ಕಂಡೀಷನ್ಸ್ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ 200 ಅಂತ ಒಂದು ನಂಬರ್ ಇದೆ, ಇಲ್ಲಿ ಕೂಡ ಡಬಲ್ ಝೀರೋಸೇ ಇರುತ್ತೆ. 00, 2 zeros ಇದೆ. 2 is an even number, ಬಟ್ 200 is not a perfect square. 100 ಅಲ್ಲೂ 2 zeros ಇದೆ. 100 is a perfect square. ಅವ್ರು ಯಾವುದೇ ನಂಬರ್ಸ್ ಕೊಡಲಿ, ಆ ನಂಬರ್ಸಲ್ಲಿ ಝೀರೋಸ್ ಎಷ್ಟಿದೆ ಫೈಂಡ್ ಔಟ್ ಮಾಡಿ. ಇನ್ ಕೇಸ್ ಅದರಲ್ಲಿ ಏನಾದ್ರು ಈವನ್ ಝೀರೋಸ್ ಇತ್ತು, 2 zeros, 4 zeros, 6 zeros ಈ ಥರ ಈವನ್ ನಂಬರ್ಸಲ್ಲಿ ಝೀರೋಸ್ ಇತ್ತು ಅಂದರೆ ಮೇ ಬಿ ಆರ್ ಮೇ ನಾಟ್ ಬಿ ದ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು. ಅದೇ ಥರ ಇನ್ನೊಂದು ಕಂಡೀಷನ್, ಇಫ್ ದ ಗಿವನ್ ನಂಬರ್ ಕನ್ಸಿಸ್ಟ್ಸ್ odd number of zeros, then this is not a perfect square. ಅವ್ರು ಯಾವ್ದಾದ್ರು ನಂಬರ್ಸಲ್ಲಿ ಆಡ್ ನಂಬರ್ ಆಫ್ ಝೀರೋಸ್ ಕೊಟ್ಟಿತ್ತು ಅಂತ ಹೇಳಿದ್ರೆ 10 ಅಂತ ಒಂದು ನಂಬರ್ ಇದೆ, ಒಂದೇ ಝೀರೋ ಇದೆ, 1 is an odd number, so 10 is not a perfect square. ಅದೇ ಥರ 350, 3000, 350 ಇಲ್ಲಿ 1 0 ಇದೆ, 3000 ಅಲ್ಲಿ 3 zeros ಇದೆ. ಈ ಥರ ಆಡ್ ನಂಬರ್ ಆಫ್ ಝೀರೋಸ್ ಇತ್ತು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ನಾವೇನೇನು ಹೇಳಿದ್ವಿ ಪ್ರಾಪರ್ಟೀಸು, ಮೇ ಆರ್ ಮೇ ನಾಟ್ ಬಿ ಕಂಡೀಷನ್ ಹೇಳಿದ್ವಿ ನಾವು. ಮೇ ಆರ್ ಮೇ ನಾಟ್ ಬಿ ಪರ್ಫೆಕ್ಟ್ ಸ್ಕ್ವೇರ್.
ಮೇ ಆರ್ ಮೇ ನಾಟ್ ಬಿ ಪರ್ಫೆಕ್ಟ್ ಸ್ಕ್ವೇರಲ್ಲಿ ಏನು ಕಂಡೀಷನ್ ಇದೆ? 0, 1, 4, 5, 6 ಆ್ಯಂಡ್ 9 ಇದಿಷ್ಟು ನಂಬರ್ಸ್ಗಳು ಯೂನಿಟ್ ಡಿಜಿಟಲ್ಲಿ ಇದ್ದರೆ ಅದು ಮೇ ಆರ್ ಮೇ ನಾಟ್ ಬಿ ದ ಪರ್ಫೆಕ್ಟ್ ಸ್ಕ್ವೇರ್. ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇನ್ ಕೇಸ್ 0, 1, 4, 5, 6, 9 ಯಾವ್ದಾರು ಯೂನಿಟ್ ಡಿಜಿಟಲ್ಲಿ ನಂಬರ್ ಸಿಕ್ತು ಅಂತ ಹೇಳಿದ್ರೆ ಮೇ ಬಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು. ಅದು ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಹೇಳಿದ್ವಿ ನಾವು, ಈವನ್ ನಂಬರ್ ಆಫ್ ಝೀರೋಸ್. ಈವನ್ ನಂಬರ್ ಆಫ್ ಝೀರೋಸ್ ಕೊಟ್ಟಿರೋ ಅಂಥ ಡಿಜಿಟಲ್ಲಿ ಕೊಟ್ಟಿರೋ ಅಂಥ ನಂಬರ್ಸ್ಗಳಲ್ಲಿ ಎಷ್ಟು ಝೀರೋಸ್ ಇದೆ ಫೈಂಡ್ ಔಟ್ ಮಾಡಿ. ಇನ್ ಕೇಸ್ ಈವನ್ ನಂಬರ್ ಆಫ್ ಝೀರೋಸ್ ಇತ್ತು ಅಂತ ಹೇಳಿದ್ರೆ ಅದು ಮೇ ಬಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು. ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇದು ಯಾವ ಕಾರಣಕ್ಕೂ ಪರ್ಫೆಕ್ಟ್ ಸ್ಕ್ವೇರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವುದು? ಯೂನಿಟ್ ಪ್ಲೇಸಲ್ಲಿ ಇನ್ ಕೇಸ್ 2, 3, 7 ಆ್ಯಂಡ್ 8 ಯೂನಿಟ್ ಪ್ಲೇಸಲ್ಲಿ 2, 3, 7 ಆ್ಯಂಡ್ 8 ನಂಬರ್ಸ್ಗಳು ನಿಮಗೆ ಬಂತು ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೂ ಪರ್ಫೆಕ್ಟ್ ಸ್ಕ್ವೇರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟು ಪ್ರಾಬ್ಲಮ್ಸ್ಗಳು ಕೊಡ್ತಾ ಹೋಗ್ತಾರೆ, ನಂಬರ್ಸ್ಗಳನ್ನು ಕೊಡ್ತಾರೆ. ಈ ನಂಬರ್ಸು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಇಲ್ಲೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಫಸ್ಟ್ ಟೈಮ್ ಚೆಕ್ ಮಾಡ್ತೀರಾ, ಯೂನಿಟ್ ಡಿಜಿಟಲ್ಲಿ ಏನು ನಂಬರ್ಸ್ ಇದೆ ನೋಡ್ಕೊಳ್ಳಿ. ಇನ್ ಕೇಸ್ 2, 3, 7, 8 ನಂಬರ್ಸ್ಗಳು ಯೂನಿಟ್ ಡಿಜಿಟಲ್ಲಿ ಇತ್ತಾ, ಸೊ ದಿಸ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇನ್ನೊಂದು ಕಂಡೀಷನ್ ಏನು ಹೇಳಿದ್ವಿ ನಾವು? ಆಡ್ ನಂಬರ್ ಆಫ್ ಝೀರೋಸ್. ಆಡ್ ನಂಬರ್ ಆಫ್ ಝೀರೋಸ್ ಕೊಟ್ಟಿರೋ ಅಂಥ ನಂಬರ್ಸಲ್ಲಿ ಕೊಟ್ಟಿರೋ ಅಂಥ ಕ್ವಶನಲ್ಲಿ ಲಾಸ್ಟಲ್ಲಿ ಆಡ್ ನಂಬರ್ ಆಫ್ ಝೀರೋಸ್ ಇತ್ತು. 1 0, 3 zeros, 5 zeros ಈ ಥರ ಆಡ್ ನಂಬರ್ ಆಫ್ ಝೀರೋಸ್ ಇತ್ತು ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ಸೋ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಕಂಡೀಷನ್ನೇ ಇಲ್ಲ, ಪರ್ಫೆಕ್ಟ್ ಸ್ಕ್ವೇರೇ ಅಲ್ಲ. Next one, next topic, numbers between two consecutive numbers. Numbers between two consecutive numbers. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಏನಂತ ಹೇಳಿದ್ವಿ ನಾವು? ರ್ಯಾಷನಲ್ ನಂಬರ್ಸ್ ಅಲ್ಲೇ ಹೇಳಿದ್ವಿ. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ರೆ ನಂಬರ್ಸ್ ಕಂಟಿನ್ಯೂಟಿ ಆಗಿರೋದು. ಇನ್ ಕೇಸ್ 2 ಅಂತ ನಂಬರ್ ಕೊಟ್ಟರು ಅಂದರೆ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಇಸ್ 3, ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ ಇಸ್ 4. ನಂಬರ್ಸ್ಗಳು ಕಂಟಿನ್ಯೂಸ್ ಆಗಿ ಇದ್ದರೆ ನಾವು ಅದನ್ನು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ನಂಬರ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಏನಾದ್ರ ಅರ್ಥ ಅಂತ ಹೇಳಿದ್ರೆ 2 ಸ್ಕ್ವೇರ್ ಅಂತ ಹೇಳಿ ಒಂದು ಕೊಟ್ಟಿರ್ತಾರೆ. 2ನ ನೆಕ್ಸ್ಟ್ ನಂಬರ್ ಯಾವುದಪ್ಪ? 3 ಹೌದಾ? 3 ಸ್ಕ್ವೇರ್. 2 ಸ್ಕ್ವೇರ್ ಇಸ್ 4 ಆ್ಯಂಡ್ 3 ಸ್ಕ್ವೇರ್ ಇಸ್ 9. ಅವ್ರು ಇಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಈ ಎರಡೂ ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳ ಮಧ್ಯೆ ಎಷ್ಟು ನಂಬರ್ಸ್ಗಳು ಬರುತ್ತೆ ಫೈಂಡ್ ಔಟ್ ಮಾಡಿ. 4 to 9 ಎಷ್ಟು ನಂಬರ್ಸ್ ಇದೆ? 5, 6, 7 ಆ್ಯಂಡ್ 8. 4ಇಂದ 9 ಮಧ್ಯೆ ಬರೋದು ಇದೇ ನ್ಯಾಚುರಲ್ ನಂಬರ್ಸ್ ಹೌದಾ? 5, 6, 7 ಆ್ಯಂಡ್ 8. ಟೋಟಲ್ ಎಷ್ಟು ನಂಬರ್ಸ್ ಆಯಿತು ನಮಗಿಲ್ಲಿ? 4 ನಂಬರ್ಸ್ ಆಯಿತು. 4 ನ್ಯಾಚುರಲ್ ನಂಬರ್ಸ್. ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳ ಮಧ್ಯೆ 4 ನ್ಯಾಚುರಲ್ ನಂಬರ್ಸ್ ಬರ್ತಾ ಇದೆ. 2 ಸ್ಕ್ವೇರ್ ಆ್ಯಂಡ್ 3 ಸ್ಕ್ವೇರ್. 2 ಸ್ಕ್ವೇರ್ ಇಸ್ 4, 3 ಸ್ಕ್ವೇರ್ ಇಸ್ 9. ಸೊ 4 ಆ್ಯಂಡ್ 9 ಮಧ್ಯೆ ನಮಗೆ ಸಿಗ್ತಾ ಇರೋದು 4 ನ್ಯಾಚುರಲ್ ನಂಬರ್ಸ್. 2 ಆ್ಯಂಡ್ 3 ಕೊಟ್ಟರು ಓಕೆ. ಇನ್ ಕೇಸ್ ಏನಾರು 8 ಆ್ಯಂಡ್ 9 ಕೊಟ್ಟರು ಅಂತ ಹೇಳಿದ್ರೆ 8 ಸ್ಕ್ವೇರ್ ಮಾಡ್ಕೋತೀರಾ, 9 ಸ್ಕ್ವೇರ್ ಮಾಡ್ಕೋತೀರಾ. 8 8 64, 9 9 81. ಇದಿಷ್ಟು ಮಧ್ಯೆ ಇರೋ ನಂಬರ್ಸ್ಗಳನ್ನು ಬರಿತಾ ಕೂರ್ಬೇಕಾಗತ್ತೆ ಹೌದಾ? ಲೆಂದಿ ಪ್ರೊಸೆಸ್ ಆಗುತ್ತೆ. 2 ಸ್ಕ್ವೇರ್ 3 ಸ್ಕ್ವೇರ್ ಅಥವಾ 1 ಸ್ಕ್ವೇರ್ 2 ಸ್ಕ್ವೇರ್ ಕೊಟ್ಟರೆ ಬೇಗ ಬೇಗ ಮಾಡಿಬಿಡ್ತೀವಿ, ನಂಬರ್ಸು ಕಮ್ಮಿ ಇರುತ್ತೆ. ಬಟ್ ಇನ್ ಕೇಸ್ 8 ಸ್ಕ್ವೇರ್ 9 ಸ್ಕ್ವೇರ್ ಅಥವಾ 10 to 11, 12, 13 ಈ ಥರ ಸ್ಕ್ವೇರ್ಸ್ಗಳು ಕೊಟ್ಟಾಗ ನಂಬರ್ಸ್ಗಳು ನಮಗಲ್ಲಿ ಮಧ್ಯೆ ತುಂಬ ನ್ಯಾಚುರಲ್ ನಂಬರ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ? ಒಂದು ಫಾರ್ಮುಲಾ ಹಾಕ್ತೀವಿ. ಟೋಟಲ್ number between n square and n plus 1 whole square is equals to 2n.
ಏನಿದ್ರ ಅರ್ಥ ಅಂತ ಹೇಳಿದ್ರೆ ಲೆಟ್ ಎನ್ ಬಿ ದ ಎನಿ ನ್ಯಾಚುರಲ್ ನಂಬರ್, ಲೆಟ್ ಎನ್ ಇಸ್ ಈಕ್ವಲ್ಸ್ ಟು ಫಸ್ಟಿಗೆ ಅದರ ಚಿಕ್ಕ ಎಕ್ಸಾಂಪಲ್ ತೊಗೊಳ್ಳೋಣ, ಆಮೇಲೆ ಅದರ ಕಾಂಪ್ಲೆಕ್ಸ್ ನಂಬರ್ಸ್ ತೊಗೊಳ್ತಾ ಹೋಗೋಣ. ಲೆಟ್ ಎನ್ ಇಸ್ ಈಕ್ವಲ್ಸ್ ಟು 2, ಎನ್ನ 2 ಅಂತ ಹೇಳಿ ತಗೊಂಡ್ರೆ n+1 ಹೋಲ್ ಸ್ಕ್ವೇರ್ ಏನಾಗಬೇಕು, ಅಥವಾ n ಈಕ್ವಲ್ಸ್ ಟು 2 ಅಂತ ಹೇಳಿದ್ರೆ n ಸ್ಕ್ವೇರ್ ಇಸ್ ನಥಿಂಗ್ ಬಟ್ 2 ಸ್ಕ್ವೇರ್. ಅರ್ಥ ಎನ್ನಿಗೆ ನಾವು 2 ಅನ್ನೋ ವ್ಯಾಲ್ಯೂ ಕೊಟ್ಟಿದ್ದೀವಿ. ನಮಗೆ ಹಳೆ ಚಾಪ್ಟರಲ್ಲಿ ಲೀನಿಯರ್ ಇಕ್ವೇಷನ್ಸ್ ಅಲ್ಲೆಲ್ಲ ಏನು ಬರ್ತಿತ್ತು, ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಹೇಳಿ ಏನಾರೋ ನಂಬರ್ ಬರ್ತಿತ್ತು ಅಂದರೆ ನಾವೇನು ಮಾಡ್ತಾ ಇದ್ವಿ, ಆ ವ್ಯಾಲ್ಯೂನ ಮತ್ತೆ ನಾವು ಮೇಲ್ಗಡೆ ಯಾವ ವ್ಯಾಲ್ಯೂ ತಗೋತಿದ್ವಿ ಆ ವ್ಯಾಲ್ಯೂಗೆ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ, ಹೌದಾ? ಸೊ ಇಲ್ಲಿ ಕೂಡ ಎನ್ ಇಸ್ ಈಕ್ವಲ್ಸ್ ಟು 2 ಅಂತ ಹೇಳಿ ಒಂದು ವ್ಯಾಲ್ಯೂ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಎನ್ ಸ್ಕ್ವೇರು 2 ಸ್ಕ್ವೇರ್ ಆಯಿತು ಅಂತ ಅರ್ಥ. ಅದೇ ರೀತಿ n+1 ಹೋಲ್ ಸ್ಕ್ವೇರ್ ಅಂದರೆ n+1 ಇಸ್ ಈಕ್ವಲ್ಸ್ ಟು n is 2 ಅಂದರೆ 2+1 ಇಸ್ ನಥಿಂಗ್ ಬಟ್ 3. ದೆನ್ n+1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 3 ಸ್ಕ್ವೇರ್. n+1 ಹೋಲ್ ಸ್ಕ್ವೇರ್ ಏನಾಯಿತು, 3 ಸ್ಕ್ವೇರ್ ಆಯಿತು. ನೆಕ್ಸ್ಟ್ 2 ಸ್ಕ್ವೇರ್ ಇಸ್ 4, 3 ಸ್ಕ್ವೇರ್ ಇಸ್ 9. ಮಧ್ಯ ಬರೋ ನಂಬರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ನಾವೇನು ಮಾಡ್ತೀವಿ, n ಸ್ಕ್ವೇರ್ ಆ್ಯಂಡ್ n+1 ಹೋಲ್ ಸ್ಕ್ವೇರ್ ಮಧ್ಯೆ ಎಷ್ಟು ನಂಬರ್ಸ್ ಇದೆ ಫೈಂಡ್ ಔಟ್ ಮಾಡೋದಕ್ಕೆ 2n ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. 2n ಅಂತ ಹೇಳಿದ್ರೆ ಏನು, 2n ಇಸ್ ಅ ಫಾರ್ಮುಲಾ ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು n ಎಷ್ಟಿದೆ, ನಾವು ಇಲ್ಲಿ ಏನಂತ ತೊಗೊಂಡಿದ್ದೀವಿ, 2 ಅಂತ ತೊಗೊಂಡಿದ್ದೀವಿ. 2 ಇಂಟು 2 ಇಸ್ 4. ಸೊ ಟೋಟಲ್ ಎಷ್ಟು ನಂಬರ್ಸ್ ಇದೆ, 4 ನಂಬರ್ಸ್ಗಳಿದೆ ಅಂತ ಹೇಳಿ ಬರಿತೀವಿ. ಸೊ ಚೆಕ್ ಮಾಡಿದ್ವಿ ಆಗಲೇ ನಾವು, 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಬಂದಿತ್ತು, 3 ಸ್ಕ್ವೇರ್ ಅಂತ ಹೇಳಿದರೆ 9 ಬಂದಿತ್ತು. 4 to 9 ನಮಗೆ 4 ನ್ಯಾಚುರಲ್ ನಂಬರ್ ಸಿಕ್ಕಿತ್ತು. ಸೊ ಅಷ್ಟೊಂದು ಲೆಂದಿ ಪ್ರೊಸೆಸ್ ಮಾಡೋ ಬದಲು ನಾವು ಡೈರೆಕ್ಟಾಗಿ ಫಾರ್ಮುಲಾ ಹಾಕಿ ಬರಿತೀವಿ. ಬೇರೆ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಲೆಟ್ n ಇಸ್ ಈಕ್ವಲ್ಸ್ ಟು 8 ತಗೊಳ್ಳೋಣ. n ಇಸ್ ಈಕ್ವಲ್ಸ್ ಟು 8 ಅಂತ ಒಂದು ನಂಬರ್ ಇತ್ತು. ದೆನ್ n+1 ಏನಾಗುತ್ತಪ್ಪ, n ಇಸ್ 8, 8+1 ಇಸ್ 9, ಹೌದಾ? n 8 ಅಂತ ತಗೊಳ್ರೆ n+1 ಏನಾಯಿತು, 8+1 ಇಸ್ 9. ದೆನ್ n ಸ್ಕ್ವೇರ್ ಏನಾಗಬೇಕು, n ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8 ಸ್ಕ್ವೇರ್. n+1 ಹೋಲ್ ಸ್ಕ್ವೇರ್ ಏನಾಗಬೇಕು, n+1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9 ಸ್ಕ್ವೇರ್, ಹೌದು ತಾನೆ? n ಇಸ್ ಈಕ್ವಲ್ಸ್ ಟು 8 ಆದರೆ n ಸ್ಕ್ವೇರ್ 8 ಸ್ಕ್ವೇರ್ ಆಯಿತು, n+1 ಹೋಲ್ ಸ್ಕ್ವೇರ್ 9 ಸ್ಕ್ವೇರ್ ಆಯಿತು. ನೆಕ್ಸ್ಟ್ 8 ಸ್ಕ್ವೇರ್ ಇಸ್ 64, 9 ಸ್ಕ್ವೇರ್ ಇಸ್ 81. 64ಇಂದ 81ವರೆಗೂ ಎಷ್ಟು ನಂಬರ್ಸ್ ಇದೆ ಕೌಂಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನು ಮಾಡ್ತೀವಿ ನಾವು, ಆ ಕೌಂಟಿಂಗ್ ಬದಲು ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ಮುಲಾ ಇಸ್ 2n. 2n ಅಂತ ಫಾರ್ಮುಲಾ ಹಾಕ್ತೀರಾ, ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು 2 ಇದೆ, 2 ಆ್ಯಸ್ ಇಟ್ ಈಸ್, n ಈಸ್ 8. n is 8. 2 8s ಅಥವಾ 8 2s 16. ಹಾಗಾದರೆ 8 ಸ್ಕ್ವೇರ್ ಅಂದರೆ 64ಇಂದ 9 ಸ್ಕ್ವೇರ್ 81. 64ಇಂದ 81ವರೆಗೂ ನಮಗೆ 16 ನ್ಯಾಚುರಲ್ ನಂಬರ್ ಸಿಕ್ಕತ್ತೆ. ಆ ಕೌಂಟ್ ಮಾಡ್ತಾ ಕೂರೋ ಬದಲು ನಾವು 2n ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ 2 ಇಂಟು n ಈಸ್ ನಥಿಂಗ್ ಬಟ್ ಯಾವುದು ನೀವು ಸ್ಮಾಲೆಸ್ಟ್ ನಂಬರ್ ತೊಗೊಂಡಿರ್ತೀರೋ ದಟ್ ಈಸ್ ದ n. ಸೊ 2 ಇಂಟು n, 2 ಇಂಟು ನಾವಿಲ್ಲಿ n 8 ಅಂತ ಹೇಳಿ ತೊಗೊಂಡಿದ್ದೀವಿ. 2 8s 16. ದೇರ್ ಆರ್ 16 ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 8 ಸ್ಕ್ವೇರ್ ಆ್ಯಂಡ್ 9 ಸ್ಕ್ವೇರ್. Next topic, sum of first n odd numbers. Sum of first n odd numbers. n odd numbers ಅಂತ ಹೇಳಿದ್ರೇನು, n is nothing but a numbers. ಸ್ಟಾರ್ಟಿಂಗ್ ಯಾವುದೋ ಒಂದಿಷ್ಟು ಅಂದರೆ ಇವಾಗ ನ್ಯಾಚುರಲ್ ನಂಬರ್ಸು ಹೋಲ್ ನಂಬರ್ಸ್ ಕನ್ಸಿಡರ್ ಮಾಡಿದರೆ ಹೋಲ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 0 ಅಲ್ವಾ. 0 1 2 3 4 ಎಲ್ಲಿವರೆಗೂ ಬರೀತಾ ಹೋಗ್ತೀರಾ, ಅಪ್ ಟು n ವ್ಯಾಲ್ಯೂಸ್ ಅಂತ ಹೇಳ್ತೀವಂದರೆ n ವಿಲ್ ಬಿ ದ, ನೀವು ಎಲ್ಲಿಗೆ ನಂಬರ್ಸನ್ನು ನಿಲ್ಲಿಸ್ತಿರೋ ದಟ್ ವಿಲ್ ಬಿ ದ n ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅದೇ ಥರ ಫಸ್ಟ್ n ಆಡ್ ನಂಬರ್ಸ್ ಅಂದರೆ ನೀವು ಎಲ್ಲಿವರೆಗೂ ಕೌಂಟ್ ಮಾಡ್ತೀರೋ ಅಲ್ಲಿವರೆಗೂನಪ್ಪ.
ಫಸ್ಟ್ 10 ಆಡ್ ನಂಬರ್ಸ್. ಯಾವುದದು ಆಡ್ ನಂಬರ್ಸ್ಗಳು? 1, 3, 5, 7, 9 ಇದಿಷ್ಟು ಆಡ್ ನಂಬರ್ಸ್ಗಳು ಹೌದಾ? ಸಮ್ ಆಫ್ ಫಸ್ಟ್ 10 ಆಡ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸಮ್ ಇಸ್ ನಥಿಂಗ್ ಬಟ್ ಆ್ಯಡ್ ಮಾಡ್ತಾ ಹೋಗ್ತೀರಾ. ನಾವು ಆ್ಯಡ್ ಮಾಡ್ತಾ ಬರೋಣ. ಫಸ್ಟ್ 1 ಈಸ್ ಆಡ್ ನಂಬರ್, 3 ಈಸ್ ಅ ಆಡ್ ನಂಬರ್. ಎರಡನ್ನೂ ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಬಂತು? ವ್ಯಾಲ್ಯೂ 4 ಬಂತು. ನೆಕ್ಸ್ಟ್ ಅದೇ ಥರ 1 + 3, 1 ಅನ್ನೋದು ಆಡ್ ನಂಬರ್, 3 ಈಸ್ ಅ ಆಡ್ ನಂಬರ್, ನೆಕ್ಸ್ಟ್ 5 ಈಸ್ ಅ ಆಡ್ ನಂಬರ್. ಏನಾಯಿತು? 1 + 3 + 5 ಈಸ್ 9. ನೆಕ್ಸ್ಟ್ ಅದೇ ಥರ 1 + 3 + 5 + ನೆಕ್ಸ್ಟ್ ಆಡ್ ನಂಬರ್ ಇಸ್ 7. ಏನಾಯಿತು? 7 + 3 10, 15 and 16. 16 ಆಯಿತು. ನೆಕ್ಸ್ಟ್ 1 + 3 + 5 + 7 + 7 ಇನ್ ನೆಕ್ಸ್ಟ್ ಆಡ್ ನಂಬರ್ ಇಸ್ 9. ಏನಾಯ್ತು ಅಲ್ಲಿಗೆ? 9 + 1 10, 10 + 7 17, 17 + 3 20, 20 + 5 is 25. 25. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀರಾ ನೀವು? ಫಸ್ಟ್ 2 ಆಡ್ ನಂಬರ್ಸ್ಗಳನ್ನು ಸಮ್ ಮಾಡಿದಾಗ ನಮಗೆ ಆನ್ಸರ್ 4 ಬಂತು. 4 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ಅಂದರೆ 2 ಸ್ಕ್ವೇರ್. ನೆಕ್ಸ್ಟ್ ಫಸ್ಟ್ 3 ಆಡ್ ನಂಬರ್ಸನ್ನು ಆ್ಯಡ್ ಮಾಡಿದ್ವಿ. 1, 3 and 5 ಆ್ಯಡ್ ಮಾಡಿದಾಗ ನಮಗೆ ಸಿಕ್ಕಿದ್ದು 9. 9 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಯಾವುದ್ರದ್ದು? 3ದು. ಸೊ 3 ಸ್ಕ್ವೇರ್. 1 + 3 + 5 + 7 ನಾಲ್ಕು ಫಸ್ಟ್ 4 ಆಡ್ ನಂಬರ್ಸ್. ಫಸ್ಟ್ 4 ಆಡ್ ನಂಬರ್ಸನ್ನು ಸಮ್ ಮಾಡಿದಾಗ ನಮಗೆ ಸಿಕ್ಕಿದ್ದು 16. 16 ಈಸ್ ಆಲ್ಸೋ ಅ ಪರ್ಫೆಕ್ಟ್ ಸ್ಕ್ವೇರ್. 4 ಸ್ಕ್ವೇರ್ ಇಸ್ 16. ಸೇಮ್ 1 + 3 + 5 + 7 + 9 ಅಂದರೆ ಫಸ್ಟ್ 5 ಆಡ್ ನಂಬರ್ಸನ್ನು ನಾವು ಆ್ಯಡ್ ಮಾಡಿದಾಗ ಸಿಕ್ಕಿದ್ದು 25. 25 ಇಸ್ ಆಲ್ಸೋ ಎ ಪರ್ಫೆಕ್ಟ್ ಸ್ಕ್ವೇರ್. ಯಾವುದ್ರದ್ದು? 5 ಸ್ಕ್ವೇರ್. ಹೀಗೆ ನೀವು ಮಾಡ್ತಾ ಹೋದರೆ ನೆಕ್ಸ್ಟು 36 ಬರುತ್ತೆ, 49 ಬರುತ್ತೆ, ನೆಕ್ಸ್ಟು 64 ಬರುತ್ತೆ, 81 ಬರುತ್ತೆ. ಇದೇ ಥರ ಪರ್ಫೆಕ್ಟ್ ಸ್ಕ್ವೇರ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಅರ್ಥ ಆಯಿತು ನಿಮಗೆ? ನೀವು ಎಷ್ಟೇ ಆಡ್ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋದರೂ ನಿಮಗೆ ಸಿಕ್ಕೋ ಅಂಥ ಸಮ್ಮು, ನಿಮಗೆ ಸಿಕ್ಕೋ ಅಂಥ ಆನ್ಸರು ಪರ್ಫೆಕ್ಟ್ ಸ್ಕ್ವೇರ್ಸ್ ಆಗೇ ಇರುತ್ತೆ. ಆಡ್ ನಂಬರ್ಸ್ಗಳನ್ನು ಆ್ಯಡ್ ಮಾಡಿದಾಗ ನಿಮಗೆ ಸಿಗೋ ಅಂಥ ಆನ್ಸರ್ಸ್ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ಸ್ ಆಗಿಯೇ ಇರುತ್ತೆ. ಸೊ ಇಲ್ಲಿ ಏನೇನು ಮಾಡಿದ್ವಿ ಈ ಕ್ಲಾಸಲ್ಲಿ? ನಾವು ಸ್ಕ್ವೇರ್ ನಂಬರ್ಸ್ ಅಂದರೆ ಏನು ಅಥವಾ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದರೆ ಏನು ಫೈಂಡ್ ಔಟ್ ಮಾಡಿದ್ವಿ. ಏನು ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿದ್ರೆ, ಇಫ್ ಎ ನಂಬರ್ ಮಲ್ಟಿಪ್ಲೈಡ್ ಬೈ ದ ಸೇಮ್ ನಂಬರ್ ದೆನ್ ದ ಪ್ರಾಡಕ್ಟ್ ವಿ ಒಬ್ಟೈನ್ ಈಸ್ ನೋನ್ ಆಸ್ ಪರ್ಫೆಕ್ಟ್ ಸ್ಕ್ವೇರ್ ಆರ್ ಸ್ಕ್ವೇರ್ ನಂಬರ್. ಯಾವುದೋ ಒಂದು ನಂಬರನ್ನು ಎ ಅಂತ ಏನೋ ಒಂದು ನಂಬರ್ ಇದೆ, ಅದನ್ನು ಎಯಿಂದನೇ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಏನು ಸಿಕ್ಕತ್ತೆ? ಎ ಸ್ಕ್ವೇರ್ ಸಿಕ್ಕತ್ತೆ. ಇಫ್ ಎ ಇಸ್ 2 ಅಥವಾ ಎ ಇಸ್ 8, 8 × 8 is equals to 8 ಸ್ಕ್ವೇರ್ ಅಂದರೆ 64. 8 8 64. ಯಾವುದೇ ನಂಬರ್ ಕನ್ಸಿಡರ್ ಮಾಡಿ ಅದೇ ನಂಬರಿಂದ ನೀವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪ್ರಾಡಕ್ಟ್ ಏನು ಸಿಕ್ಕುತ್ತೆ? ದಟ್ ಈಸ್ ನೋನ್ ಆಸ್ ಸ್ಕ್ವೇರ್ ನಂಬರ್ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿದ್ವಿ ನಾವು, ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಇಲ್ಲೋ ಫೈಂಡ್ ಔಟ್ ಮಾಡೋದು ಹೇಗೆ? ಮೇ ಬಿ ಆರ್ ಮೇ ನಾಟ್ ಬಿ ಕಂಡೀಷನಲ್ಲಿ ಬರೋವಂಥ ನಂಬರ್ಸ್ಗಳು 0, 1, 4, 6, 5 and 9 ಇದಿಷ್ಟು ನಂಬರ್ಸ್ಗಳು ಯೂನಿಟ್ ಪ್ಲೇಸಲ್ಲಿ ಬಂದರೆ ಅಥವಾ ಯೂನಿಟ್ ಪ್ಲೇಸ್ ಡಿಜಿಟಲಿ ಬಂದರೆ ಮೇ ಬಿ ಆರ್ ಮೇ ನಾಟ್ ಬಿ ದ ಪರ್ಫೆಕ್ಟ್ ಸ್ಕ್ವೇರ್ಸ್. ಇನ್ನೊಂದು ಕಂಡೀಷನ್ ಹೇಳಿದ್ವಿ ನಾವು, ಈವನ್ ನಂಬರ್ ಆಫ್ ಝೀರೋಸ್. ಕೊಟ್ಟಿರೋಂಥ ಡಿಜಿಟಲಿ ಈವನ್ ನಂಬರ್ ಆಫ್ ಝೀರೋಸ್ ಇರಬೇಕು. ಈವನ್ ನಂಬರ್ ಆಫ್ ಝೀರೋಸ್ ಇದ್ದರೆ ಅದು ಮೇ ಬಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬಹುದು. ಅಲ್ವೇ ಅಲ್ಲ ಅನ್ನೋಂಥ ಕಂಡೀಷನ್ ಯಾವುದು? ನೋಡಿದ ತಕ್ಷಣ ಓ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲೇ ಅಲ್ಲ ಅಂತ ಹೇಳ್ಬಿಡ್ಬೋದು. ಆ ಥರ ನಂಬರ್ಸ್ಗಳು ಯಾವ್ದಿರಬೇಕು? ಯೂನಿಟ್ ಪ್ಲೇಸಲ್ಲಿ 2, 3, 7 and 8 ಈ ನಂಬರ್ಸ್ಗಳು ಯೂನಿಟ್ ಪ್ಲೇಸ್ ಡಿಜಿಟಲಿ ಇದ್ದರೆ ಸೊ ಅದು ಬಿಲ್ಕುಲ್ ಪರ್ಫೆಕ್ಟ್ ಸ್ಕ್ವೇರ್ ಅಲ್ವೇ ಅಲ್ಲ. ಇನ್ನೊಂದು ಕಂಡೀಷನ್ ಏನು? ಆಡ್ ಝೀರೋಸ್. ಆಡ್ ನಂಬರ್ ಆಫ್ ಝೀರೋಸ್. ಯೂನಿಟ್ ಪ್ಲೇಸಲ್ಲಿ ಆಡ್ ನಂಬರ್ ಆಫ್ ಝೀರೋಸ್ ಇತ್ತು, 1 0, 3 zeros, 5 zeros ಈ ಥರ ಆಡ್ ನಂಬರ್ ಆಫ್ ಝೀರೋಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ನೆಕ್ಸ್ಟ್ ಇನ್ನೊಂದು ನೋಡಿದ್ವಿ ನಾವು, ನಂಬರ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್. 2 ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳ ಮಧ್ಯೆ ಇನ್ನು ಎಷ್ಟು ನಂಬರ್ಸ್ಗಳಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? 2n ಅನ್ನೋ ಅಂತ ಹೇಳಿ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. n ಬಿ ದ ಎನಿ ನಂಬರ್, n ಅನ್ನೋದು 4 ಅಂತ ಆದರೆ n + 1 ಅನ್ನೋದು ಏನಾಗುತ್ತೆ ಅಲ್ಲಿಗೆ
4 ಪ್ಲಸ್ 1 ಈಸ್ 5 ಆಯಿತು. ಸೊ 4 ಸ್ಕ್ವೇರ್ ಆ್ಯಂಡ್ 5 ಸ್ಕ್ವೇರ್, 4 ಸ್ಕ್ವೇರ್ ಆ್ಯಂಡ್ 5 ಸ್ಕ್ವೇರ್ ಮಧ್ಯೆ ಎಷ್ಟು ನಂಬರ್ಸ್ಗಳಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ 16ಇಂದ 25ವರೆಗೂ ಎಷ್ಟು ನಂಬರ್ಸ್ ಇದೆ ಅದನ್ನು ಕೌಂಟ್ ಮಾಡ್ತಾ ಕೂರೋ ಬದಲು 2n ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀವಿ. 2 ಇಂಟು n ಈಸ್ ನಥಿಂಗ್ ಬಟ್ 4, ಸ್ಮಾಲೆಸ್ಟ್ ನಂಬರೇ n ಆಗಿರುತ್ತೆ. ಸೊ 4 2s 8. ಸೊ 16ಇಂದ 25ವರೆಗೂ 8 ನಂಬರ್ಸ್ಗಳಿದೆ, 8 ನ್ಯಾಚುರಲ್ ನಂಬರ್ಸ್ಗಳಿದೆ ಅಂತ ಹೇಳಿ ಡೈರೆಕ್ಟಾಗಿ ಬರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಮಾಡಿದ್ವಿ, ಸಮ್ ಆಫ್ ಫಸ್ಟ್ ಆಡ್ ನಂಬರ್ಸ್ ಅಂತ ಹೇಳಿದ್ವಿ. ಆಡ್ ನಂಬರ್ಸ್ಗಳನ್ನು ಸಮ್ ಮಾಡ್ತಾ ಹೋದ್ವಿ. ನಮಗೆ ಲಾಸ್ಟಿಗೆ ಬಂದಿದ್ದ ಪ್ರತಿ ಆನ್ಸರ್ ಏನಾಗಿತ್ತು, ಪರ್ಫೆಕ್ಟ್ ಸ್ಕ್ವೇರ್ ಆಗ್ತಾ ಹೋಗಿತ್ತು. ಸೊ ಇದಿಷ್ಟು ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸನ್ನು ಇಂಟ್ರೊಡಕ್ಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.